ಹಾಯ್ ಫ್ರೆಂಡ್ಸ್, ಇದನ್ನು ಶಾವಿಗೆ ಪಾಯಸ ಮಾಡೋದನ್ನು ನೋಡೋಣ. ಶಾವಿಗೆ ತೊಗೊಂಡಿದ್ದೀನಿ ಒಂದು ಕಪ್ಪು. ಇದನ್ನು ಹುರ್ಕೋಬೇಕು. ಸ್ವಲ್ಪ 1 ಟೇಬಲ್ ಸ್ಪೂನು, ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಇಷ್ಟು ಕೆಂಪಗಾದರೆ ಸಾಕು. ಇದರ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇದೇ ಪಾತ್ರೆಗೆ ಹಾಲು ಹಾಕ್ತಾಯಿದ್ದೀನಿ. ಹಾಲು ಕಾಯಬೇಕು ಸ್ವಲ್ಪ. ಇವಾಗ ಹಾಲು ಕಾದಿದೆ, ಇದಕ್ಕೆ ಶಾವಿಗೆ ಹಾಕ್ತಾಯಿದ್ದೀನಿ. ಇದೊಂದು 5 to 10 ಮಿನಿಟ್ಸ್ ಬೇಯಲಿ. ಇಷ್ಟು ಬಂದರೆ ಸಾಕು. ಇವಾಗ ಶುಗರ್ ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ 1-2 ಸ್ಪೂನ್ ಶುಗರ್ ಹಾಕ್ತಾಯಿದ್ದೀನಿ. ಸ್ವೀಟ್ ಎಷ್ಟು ಬೇಕಷ್ಟು. ಇದು ಸಕ್ಕರೆ ಎಲ್ಲ ಬೆಂದಿದೆ. ಇದು ಚೆನ್ನಾಗಾಗಿದೆ. ಇವಾಗ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ನಾನು ಏಲಕ್ಕಿನ ಪುಡಿ ಮಾಡಿ. 1-2 ನಿಮಿಷ ಬೇಯಲಿ ಸಾಕು. ಬಿಸಿ ಬಿಸಿ ಪಾಯಸ ರೆಡಿ ಆಯಿತು, ಶಾವಿಗೆ ಪಾಯಸ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೋಣ. ಡ್ರೈ ಫ್ರೂಟ್ಸ್ ಹಾಕಿ, ತುಪ್ಪ ಹಾಕಿ. ಇವಾಗ ಬಾದಾಮಿ ಹಾಕ್ತಾಯಿದ್ದೀನಿ, ಸ್ವಲ್ಪ ದ್ರಾಕ್ಷಿ. ಇದಿಷ್ಟಾದರೆ ಸಾಕು. ಪಾಯಸಕ್ಕೆ ಹಾಕ್ತಾಯಿದ್ದೀನಿ. ಬಿಸಿ ಬಿಸಿ ಶಾವಿಗೆ ಪಾಯಸ ರೆಡಿ. ಥ್ಯಾಂಕ್ ಯು. ಬಿಸಿ ಬಿಸಿ ಶಾವಿಗೆ ಪಾಯಸ ರೆಡಿ. ಥ್ಯಾಂಕ್ ಯು.